ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾವು ಹೊಸ ಮನೆ ಹತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಬೆಳಗ್ಗೆನೆ ಸೈಟ್ ಹತ್ರ ಹೋಗಿದ್ವು. ಸೊ ಸೈಟ್ ಹತ್ರ ಪ್ಲಾಸ್ಟಿಂಗ್ ಕೆಲಸ ನಡೀತಾ ಇತ್ತು, ಹಾಗಾಗಿ ಅದನ್ನು ನೋಡೋದಕ್ಕೆ ಹೋಗಿದ್ವಿ. ಹಾಗೆ ಇವತ್ತು ನಮಗೆ ಟೈಲ್ಸ್ ಕೂಡ ಸೆಲೆಕ್ಷನ್ ಇತ್ತು. ಸೊ ಹಾಗಾಗಿ ಒಂದೆರಡು ಟೈಲ್ಸ್ ಅಂಗಡಿ ಕೂಡ ಹೋಗಬೇಕಾಗಿತ್ತು. ಇನ್ನೇನು ಪ್ಲಾಸ್ಟಿಂಗ್ ಕೆಲಸ ಮುಗಿತಾ ಬಂತಲ್ವ, ನೆಕ್ಸ್ಟು ಟೈಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಮುಂಚೆನೆ ನಾವು ಒಂದು 2-3 ಅಂಗಡಿ ನೋಡಿದ್ರೆ ಸೊ ಎಲ್ಲಿ ಬೆಸ್ಟ್ ಪ್ರೈಸ್ ಇರುತ್ತೆ, ಸೊ ಎಲ್ಲಿ ನಮಗೆ ಅಂದರೆ ನಮಗೆ ಬಜೆಟಿಗೆ ಸಿಗುತ್ತೆ, ಹಾಗೆಯೇ ಎಲ್ಲಿ ಇಷ್ಟ ಆಗೋ ಥರ ಸಿಗುತ್ತೆ ಅನ್ನೋದನ್ನು ಹುಡುಕ್ಬೇಕಲ್ವ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟು ಒಂದು ಅಂಗಡಿನ ನೋಡ್ಕೊಬರೋಣ ಅಂದ್ಬಿಟ್ಟು ಇವತ್ತು ಫಸ್ಟು ಸೆಲೆಕ್ಷನ್ಗೆ ಹೋಗ್ತಾ ಇದ್ವು. ಹಾಗಾಗಿ ಬೆಳಗ್ಗೆನೆ ಸೈಟ್ ಹತ್ರ ಬಂದಿದ್ವು. ಸೊ ನಮ್ಗೆ ಇವಾಗ ಸಿಗೋದು ಶನಿವಾರ ಭಾನುವಾರ ಅಷ್ಟೇ ಸೈಟ್ ಹತ್ರ ಹೋಗೋದಕ್ಕೆ ಟೈಮು. ಅನಿಗೂ ಕೂಡ ಆಫೀಸ್ ಇರೋದ್ರಿಂದ ಸೊ ಅವರು ಶನಿವಾರ ಇಲ್ಲ ಭಾನುವಾರ ಇವೆರಡು ದಿನದಲ್ಲಿ ಸೈಟ್ ಹತ್ರ ಹೋಗ್ತಾರೆ. ನಾನಂತೂ ಕಂಪ್ಲೀಟಾಗಿ ಇವಾಗ ಹೋಗೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಮಕ್ಕಳದು ಎಕ್ಸಾಮ್ ನಡೀತಾ ಇದೆ. ಹಾಗೆ ಅವ್ರನ್ನ ಪಿಕಪ್ ಡ್ರಾಪ್ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಇನ್ನು ಸಂಜೆ ಹಂಗೆ ಹೋಗ್ತೀನಿ ಅಂದರೆ ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ನಮಗೆ ಆಲ್ರೆಡಿ ಟೈಮ್ ಆಗೋಗುತ್ತೆ. ಹಾಗಾಗಿ ನಡುವೆ ನಾನು ಹೋಗ್ತಾ ಇಲ್ಲ ಸೈಟ್ ಹತ್ರ. ಸೊ ಇದು ಬಂದು ಬೆಡ್ರೂಮ್ ಆಲ್ರೆಡಿ ಇವರು ಯೂಸ್ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಮಾಡೋರು. ಅಲ್ಲ 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 ಸ್ವಲ್ಪ ಕೆಳ ನಾವು ಸೈಟ್ ಹತ್ರ ಹೋಗಿಲ್ಲ ಅಂದ್ರೂ ಸೈಟ್ ಇಂಜಿನಿಯರ್ಸ್ ಇದ್ದಾರೆ, ಅವರು ನೋಡ್ಕೊತಾ ಇರ್ತಾರೆ ಏನೇನು ಕೆಲಸ ಆಗ್ತಾ ಇದೆ ಅಂತ. ಹಾಗೆ ನಮ್ಮದು ಗ್ರೂಪ್ ಕೂಡ ಇದೆ, ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಸೈಟಲ್ಲಿ ಏನೇನು ಕೆಲಸ ನಡೀತಾ ಇದೆ, ಕ್ಯೂರಿಂಗ್ ಆಗ್ತಾ ಇದೆ, ಪ್ರತಿಯೊಂದೂ ಅವರು ನಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಗ್ರೌಂಡ್ ಫ್ಲೋರಲ್ಲಿ ಚೆಕ್ ಮಾಡ್ಬೇಕಾದ್ರೆ ಯಾಕೋ ಗೋಡೆ ಅಷ್ಟೊಂದು ಅಂದರೆ ಫಿನಿಶಿಂಗ್ ಬಂದಿರಲಿಲ್ಲ. ಸೊ ಈ ಪ್ಲಾಸ್ಟಿಂಗ್ ಮಾಡಿರೋದು ಅದಕ್ಕೇ ಚೆಕ್ ಮಾಡಿಸ್ತಾ ಇದ್ವು. ಸೊ ಈ ಥರ ಏನಾದರೂ ಇದ್ದರೆ ನಮ್ಗೆ ಅವರು ಆನ್ ಸ್ಪಾಟೇ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೇ ನಮಗೆ ಸ್ವಲ್ಪ ಸಮಾಧಾನ ಆಗಬೇಕಲ್ಲ, ಅದಕ್ಕೇ ಚೆಕ್ ಮಾಡಿಸ್ತಾ ಇದ್ವು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಬಟ್ ಅದು ಅದೇ ತೂಗು ಗುಂಟು ಹಾಕ್ಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ. ಬಟ್ ಅದರಲ್ಲಿ ಕರೆಕ್ಟಾಗಿ ತೋರಿಸಿತ್ತು, ಬಟ್ ನೋಡೋದಕ್ಕೆ ಫಿನಿಶಿಂಗ್ ನಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದನ್ನೇ ಹೇಳಿದ್ವು ಫಸ್ಟು ಇದನ್ನು ಇನ್ನೊಂದು ಸಲ ಮಾಡಿಸಿ ಫಿನಿಶಿಂಗ್ ಅಂತ. ಸೊ ಹಾಗಾಗಿ ಅವರು ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಈ ಥರ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ಕೊತಾ ಇರ್ತೀವಿ. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಟೈಲ್ಸ್ ಅಂಗಡಿಗೆ ಹೋದ್ವು. ಸೊ ಅಲ್ಲೇ ನಮ್ಮ ಸೈಟ್ ನಿಯರೇ ಒಂದು ಟೈಲ್ಸ್ ಅಂಗಡಿ ಇತ್ತು. ಸೊ ಅಲ್ಲಿಗೆ ಹೋದ್ವು. ಫಸ್ಟು ನಾವು ಟೈಲ್ಸ್ನ ಸೆಲೆಕ್ಟ್ ಮಾಡೋಣ ಅಂತ ಬಂದಿದೆ ಇದು. ಸೊ ಇದಕ್ಕಿಂತ ಮುಂಚೆ ನಾನು ಅನಿಗೆ ಹೋಗಿ ಒಂದೆರಡು ಅಂಗಡಿ ನೋಡ್ಕೊಬಂದಿದ್ವು, ಬಟ್ ಅಲ್ಲೇನು ನಮ್ಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸರಿ ಹೇಗಿದ್ರು ಸೈಟ್ ಇಂಜಿನಿಯರ್ಸ್ ಅವರು ಅವ್ರಿಗೆ ಗೊತ್ತಿರುತ್ತಲ್ವ, ಸೊ ಬೇರೆ ಬೇರೆ ಸೈಟವ್ರಿಗೆ ಕೊಡಿಸಿ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವರು 1 ಡೇ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ನಮಗೆ ಇನ್ನು ಟೈಮ್ ಕೂಡ ಜಾಸ್ತಿ ಇಲ್ಲ, ಹಾಗಾಗ್ಬಿಟ್ಟು ಸೊ ಈ ಶನಿವಾರ ಭಾನುವಾರ ಟೈಲ್ಸ್ ನೋಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಸೊ ಈ ಅಂಗಡಿಗೆ ಹೋಗಿದ್ವು. ಅಲ್ಲಿ ನಾವು ನಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಆ ಟೈಲ್ಸ್ಗಳೆಲ್ಲ ಸ್ವಲ್ಪ ನಾವು ಲಿಸ್ಟ್ ಮಾಡಿಕೊಂಡು ಯಾವ್ದ್ಯಾವುದು ನಮ್ಮ ಬಜೆಟಿಗೆ ಬರುತ್ತೆ, ಸೊ ನಮಗೆ ಎಷ್ಟು ಬಜೆಟ್ ಅಂತ ಇರುತ್ತಲ್ವ ಆ ಬಜೆಟಿಗೆ ಯಾವ ಟೈಲ್ಸ್ ಬರುತ್ತೆ ಅನ್ನೋದನ್ನು ಒಂದಷ್ಟು ನೋಡಿಕೊಂಡ್ವು. ಎರಡು ಸೇಮೇನಾ? ಸೊ ಹಾಗೆ ಅಲ್ಲಿ ಒಂದಷ್ಟು ಟೈಲ್ಸು ಸೆಲೆಕ್ಟ್ ಮಾಡಿ ಅದ್ರ ಕೋಡ್ ಎಲ್ಲ ತೊಗೊಂಡ್ವು. ಹಾಗೆ ಅನಿಗೆ ಬಂದು ಮಾಸ್ಟರ್ ಬೆಡ್ರೂಮ್ಗೆ ಸೊ ವುಡನ್ ಫಿನಿಶ್ ಇರೋದು ಫ್ಲೋರಿಂಗ್ ಮಾಡಿಸ್ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನೋಡ್ತಾ ಇದ್ರು ಅನಿ ಯಾವ ಥರ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ಇಲ್ಲಿ ಹೇಗಿದೆ ಅಂದರೆ ಸೊ ಸಪ್ರೇಟ್ ಅಂದರೆ ಬಾತ್ರೂಮ್ಗೆ ಯಾವ ಥರ ಫಿಟ್ಟಿಂಗ್ ಮಾಡ್ಬೋದು, ಹಾಗೆಯೇ ಯಾವ್ಯಾವ ಕಾಂಬಿನೇಷನ್ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದನ್ನೇ ಹೇಳ್ತಾರೆ ನಮ್ಮ ಸೈಟ್ ಇಂಜಿನಿಯರ್. ಸೊ ಮೇಡಮ್ ನೋಡಿ, ನಿಮಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಈ ಥರ ಪ್ಲೇಸ್ ಮಾಡಿಕೊಂಡ್ರೆ ಅಂತ. ಸೊ ಹಾಗಾಗಿ ನೋಡ್ತಾ ಇದೆ. ಬಟ್ ಇಷ್ಟು ದೊಡ್ಡ ಪ್ಲೇಸು ಇವಾಗ ನಮ್ಮ ಮನೇಲಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬೋದು. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಒಂದೊಂದು ಹೊಸ ಯೂನಿಕ್ಕಾಗಿ ಒಂದೊಂದು ಬಾತ್ರೂಮ್ಗೆ ಇವಾಗ ಹೊಸದಾಗಿ ಬಂದಿರೋ ಕಾಂಬಿನೇಷನ್ಗಳನ್ನ ಸೊ ಇದು ಮಾಡಿದರು. ನಾವೆಲ್ಲ ಡಾರ್ಕ್ ಲೈಟ್ ಕಲರ್ಸ್ನ ಯೂಸ್ ಮಾಡ್ತೀವಿ, ಬಟ್ ಇವಾಗ ಎಲ್ಲ ಟ್ರೆಂಡಿಂಗ್ ಲೈಟ್ ಕಲರ್ಸು, ಅದರಿಂದ ಸ್ವಲ್ಪ ಡಾರ್ಕ್ ಕಲರ್ಸ್ ಆ ಥರ ಮಾಡ್ಕೊಂಡಿದ್ರು. ಅದೇ ಅನಿ ಹೇಳ್ತಾಯಿದ್ರು ಎಷ್ಟೆಷ್ಟು ಸ್ಪೇಸನ್ನು ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಅಂತ. ಸೊ ಚೆನ್ನಾಗಿದೆ ಅಲ್ಲ.
ಹಾಂ ಫುಲ್ ಈ ಥರ ಕಿಚನ್ ಸೆಟಪ್ ಕಿಚನ್ ಸೆಟಪ್ ಸೆಟಪ್ ಮಾಡಿರೋದು ಬಟ್ ಟೈಲ್ಸ್ ಎಲ್ಲ ಅಲ್ಲಿ ಹಾಗೆ ನಾನಿಲ್ಲಿ ಕಿಚನ್ ವಾಲಿಗೂ ಕೂಡ ಟೈಲ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ. ಸೊ ಯಾವ ಥರ ಕಾಂಬಿನೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಅದು ಪಿಂಕ್ ಪಿಂಕ್ ಸೊ ಇಲ್ಲಿ ದೇವ್ರ ಮನೆಗೆ ಹಾಕೋಕ್ಕಿರ್ಬೋದು, ಇಲ್ಲಾಂದರೆ ಡೂಪ್ಲೆಕ್ಸ್ ಇದ್ದರೆ ಆ ವಾಲ್ಸ್ಗಳಿಗೆ ಹಾಕೋಕ್ಕಿರ್ಬೋದು. ತುಂಬ ಚೆನ್ನಾಗಿರೋ ಫೋಟೋ ಫ್ರೇಮ್ಸ್ ಇದ್ವು. ನನಗೆ ಇದು ಸಖತ್ ಇಷ್ಟ ಆಯಿತು. ಹೈ ಗ್ಲಾಸಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಓಮ್ ಅನಿಗೆ ಇಷ್ಟ ಆಯಿತು. ಓಮ್ ಮತ್ತು ಬುದ್ಧದು ಒಂದು ಅನಿಗೆ ಸಖತ್ ಇಷ್ಟ ಆಯಿತು. ಅದನ್ನೇ ನೋಡ್ತಾ ಇದ್ರು ಅವರು. ನೋಡು ಯಾವ ಚೆನ್ನಾಗಿರುತ್ತೆ ಸೆಲೆಕ್ಟ್ ಮಾಡೋ ಅಂತ. ಸೊ ನನಗೆ ನೋಡಿದ ತಕ್ಷಣವೇ ಓಮ್ ಇಷ್ಟ ಆಯಿತು. ಸೊ ಓಮ್ ಈ ಡಿಸೈನ್ ಬಂದ್ಬಿಟ್ಟು ಅನಿ ಫ್ರೆಂಡ್ ಮನೇಲಿ ಒಂದು ಹಾಕಿದ್ರು ಸೇಮು. ಹಾಗಾಗಿ ಅದೇ ಥರದ್ದಲ್ವಾ, ಅದೇ ಕಣ್ಣೋದು ಅಲ್ಲಿಗೇನೆ. ಸೊ ನೋಡಿ ಇದೆ ಸೇಮ್ ಅದೇ ಥರನೇ ಇದೆ, ಚೆನ್ನಾಗಿದೆ ಅಲ್ವಾ ಅಂತ. ಸೊ ಅದನ್ನು ಹಾಗೇನೆ ಅದಕ್ಕೆ ಪ್ರೈಸ್ ಎಲ್ಲ ಚೆಕ್ ಮಾಡ್ತಾ ಇದೆ ಎಷ್ಟಿದೆ ಏನು ಅಂತ. ಸೊ ತುಂಬ ಚೆನ್ನಾಗಿತ್ತು. ಆದರೆ ಸೊ ನನ್ನ ಕ್ಯಾಮ್ರಾ ಇದನ್ನು ಎಷ್ಟು ಜಸ್ಟಿಫೈ ಮಾಡ್ತಾ ಇದೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೈ ಗ್ಲಾಸಿ ಆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಫೋಟೋ ಫ್ರೇಮ್ಸು. ದೊಡ್ಡದು ಬರಲ್ಲ. ವೈಟ್ ಒಂದು ಬಂತಲ್ಲ ಇದೆಲ್ಲ ಇಲ್ಲಿ ನಾವು ಟೈಲ್ಸ್ ಯಾವ್ದಾವ್ದು ಸೆಲೆಕ್ಟ್ ಮಾಡಿದ್ವು ಎಲ್ಲ ಕೊಡು ಅಲ್ಲಿ ಕೊಟ್ಟು ಸೊ ಒಂದು ಕೊಟೇಶನ್ ತೊಗೊಳಕ್ಕೆ ಹೇಳಿದ್ವು. ಏಕೆಂದರೆ ಇಲ್ಲಿ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ನಮಗೆ ಬೇಕಾಗಿ ಇಷ್ಟ ಆಗಿರೋ ಎಲ್ಲ ಥರದ್ದು ಇಲ್ಲಿ ಸಿಕ್ತು. ಬಟ್ ಆದರೆ ಪ್ರೈಸ್ ರೇಂಜ್ ಎಲ್ಲ ತುಂಬ ಹೈ ಇತ್ತು. ಸೊ ಹಾಗಾಗಿ ಒಂದು ಕೊಟೇಶನ್ ತೊಗೊಳ್ಳೋಣ, ಎಷ್ಟು ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೆ ಕೊಟೇಶನ್ ತೊಗೊಂಡ್ಬಿಟ್ಟು ಸೊ ಕೊಟೇಶನ್ ಹೇಳಿಬಿಟ್ಟು ಅವರಿಗೆ ನಮ್ಮ ಸೈಟ್ ಇಂಜಿನಿಯರಿಗೆ ತೊಗೊಳಕ್ಕೆ ಹೇಳಿದ್ವು. ಹಾಗೆ ಅದ್ರ ಅಪೋಸಿಟೇ ಅವ್ರದ್ದೇನೆ ಇಂಟೀರಿಯರ್ಗೆ ಯೂಸ್ ಮಾಡೋದು, ಹಾಗೆಯೇ ಸಿಂಕ್ಸ್ ಎಲ್ಲ ಇದು ಅದನ್ನು ನೋಡೋಣ ಅಂತ ಬಂದವು. ಅದೆಲ್ಲ ಫುಲ್ ಹೈ ರೇಟ್ ಇತ್ತು, ಯಾವುದೂ ಕಮ್ಮಿಗಿಂತ ಇರಲಿಲ್ಲ, ಎಲ್ಲ 5000 ಮೇಲೆ ಇತ್ತು. ಸೊ ಅದು ನೋಡಿಕೊಂಡು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3:30 ಆಗಿತ್ತು. ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ನೋಡಿಕೊಂಡು ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ ನಾವು ಫುಲ್ಲು. ಸೊ ಹೊಟ್ಟೆ ಹಸಿವು ಕೂಡ ಆಗ್ತಾಯಿತ್ತು. ಸೊ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಹಾಗೇನೆ ಅಲ್ಲೇ ಒಂದು ಅಂಗಡಿಗೆ ಹೋದ್ವು. ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದ್ದಿರ್ಬೋದು ನಾನ್ ವೆಜ್ ಅಂಗಡಿ. ನಾವು ಅದ್ರ ಪಕ್ಕದಲ್ಲಿ ವೆಜ್ ತಿಂತಾಯಿದ್ವಿ ಯಾವಾಗ್ಲೂ. ಇದು ಹೊಸದಾಗಿ ಸ್ಟಾರ್ಟ್ ಆಗಿತ್ತು ನಾನ್ ವೆಜ್ದು. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್ ಸೊ ಬೋಟಿ ತೊಗೊಂಡಿದ್ವು. ತುಂಬಾ ಚೆನ್ನಾಗಿತ್ತು ಟೇಸ್ಟು, ನಾಟಿ ಸ್ಟೈಲಲ್ಲಿ. ಸೊ ಅಲ್ಲಿಂದ ನಾವು ಅನಿಯಾರೋ ದೊಡ್ಡಮ್ಮ ಮನೆಗೆ ಬಂದ್ವು. ಸೊ ಅವರಿಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದವು. ಸೊ ತುಂಬ ದಿನ ಆಗಿತ್ತು ನಾವು ಕೂಡ ಅಲ್ಲಿ ಹೋಗಿ. ಸೊ ಇನ್ನು ಹೇಗಿದ್ರು ಬಂದಿದ್ದೀವಲ್ಲ, ಹೀಗೆ ನೋಡ್ಕೊಂಡು ಹೋಗೋಣ, ಇನ್ನು ಮತ್ತೆ ನೆಕ್ಸ್ಟ್ ವೀಕ್ ತನಕ ಬರೋಕ್ಕಾಗಲ್ಲ ಈ ಕಡೆ ಅಂದ್ಬಿಟ್ಟು. ಸೊ ಹೆಂಗಿದ್ರು ಟೈಮ್ ಆಗೋಗ್ಬಿಟ್ಟಿತ್ತು ನಮ್ಗೆ ಅಲ್ಲೇ. ಸೊ ನೋಡ್ತಾ ಇರ್ಬೋದು ಕತ್ಲೇನೆ ಆಗೋಗಿತ್ತು. ನಾವು ಅಲ್ಲಿ ಹೋಗಿ ಮತ್ತೆ ಅನಿಯಾರೋ ತಮ್ಮನ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಅವ್ರ ದೊಡ್ಡಮ್ಮನ ಮಾತಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ. ಸೊ ಹಾಗೆಯೇ ಇಲ್ಲಿ ಅವರ ಅಕ್ಕ ಮನೆ ಕೂಡ ಕಟ್ತಾಯಿದ್ರು ತನುಜಕ್ಕ ಅವ್ರ ಮನೇಲಿ. ಹಾಗೆ ಅವರು ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರ ಮನೆ ಹತ್ರನೂ ಕೂಡ ಹೋಗ್ಬಿಟ್ಟು ಸೊ ನಾವಿವಾಗ ಮನೆ ಕಡೆ ಹೊರಟ್ವು. ಸೊ ಫುಲ್ಲು ರೋಡ್ ಜಾಮ್ ಆಗಿತ್ತು. ಏನಕ್ಕೆ ಅಂದರೆ ಕಲ್ಕೆರೆಯಲ್ಲಿ ಗಣೇಶನ ಇಟ್ಟಿದ್ರು. ಸೊ ಗಣೇಶನ ಥೀಮ್ ಬಂದ್ಬಿಟ್ಟು ಈ ಸಲ ಅಯ್ಯಪ್ಪ ಸ್ವಾಮಿ ಥೀಮಲ್ಲಿ ಇಟ್ಟಿದ್ರು. ಹೋಗ್ಬೇಕಾದ್ರೆ ನಾನು ಅನಿಗೆ ಹೇಳಿದೆ. ಸೊ ಅನಿ ಫುಲ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗೋಣ ಇವತ್ತು ಅಂತ ಸರಿ ಅಂತ ಹೇಳಿದ್ರು. ಅದು ಮರ್ತುಬಿಟ್ಟು ಅದು ಯಾವ ಜ್ಞಾನದಲ್ಲಿ ನಾನು ನಾನ್ ವೆಜ್ ತಿನ್ನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಎಲ್ಲ ನನಗೆ ಗಣೇಶನ ನೋಡಬೇಕು ಅನ್ನೋದೇ ಫುಲ್ ರೋಡಲ್ಲೆಲ್ಲ ಹೇಳ್ಕೊಂಡದೆ. ಬರ್ಬೇಕಾದ್ರೆ ನೀಟಾಗಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ ಹೊರಗಡೆನೇ ಥೀಮ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಆ ಥರ ಅಂದ್ಕೊಂಡು
ಹೋದೆ, ನೋಡಿದ್ರೆ ಮರ್ತ್ಬಿಟ್ಟು ನಾನ್ ವೆಜ್ ತಿಂದ್ಬಿಟ್ಟೆ. ಬೇಜಾರು ಆ ಕಡೆಯಿಂದ ಬರ್ಬೇಕಾದ್ರೆ ಸಖತ್ ಬೇಜಾರಾಯಿತು. ಮರ್ತ್ಬಿಟ್ಟು ತಿಂದ್ಬಿಟ್ನಲ್ಲ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಜಾಗದಲ್ಲಿ ಮತ್ತೆ 26ಗೆ ಇನ್ನೊಂದು ಗಣೇಶನ ಇಡ್ತಾರೆ. ಸೊ ಆವಾಗ ನಾನು ಆದರೆ ತೋರಿಸ್ತೀನಿ. ಹಾಗೆ ಮನೆಗೆ ಬರಬೇಕಾದ್ರೇ ಇವ್ರಿಗೆಲ್ಲ ಪಾರ್ಸಲ್ ತೊಗೊಬಂದಿದ್ದೆ. ಸೊ ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ, ಅವರಿಗೆ ಟಿಫನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡಿಟ್ಬಿಟ್ಟು ಹೋಗಿದ್ದೆ. ಹಾಗಾಗಿ ಬರಬೇಕಾದ್ರೇ ನಮ್ಮ ಮಕ್ಕಳಿಗೆ ನೂಡಲ್ಸ್ ಅಂದರೆ ಇಷ್ಟ. ಅದನ್ನು ಯಾವಾಗಲಾರು ಒಂದೊಂದ್ಸಲ ನೂಡಲ್ಸ್ನ ತೊಗೊಂಬರ್ತಾ ಇರ್ತೀವಿ. ನೂಡಲ್ಸು ಹಾಗೆಯೇ ಚಿಕನ್ ತಂದೂರಿನ ತೊಗೊಂಬಂದಿದ್ದೆ. ಗ್ರೀನ್ ಕಲರ್ ಇತ್ತು, ತಂದೂರಿನ ತೊಗೊಂಬಂದ್ವು. ಹಾಗೆ ನಾನೇನೋ ಗೋಬಿ ಅನ್ಕೊಂಡೆ ಅದನ್ನ. ನಾನು ತಿಂತಾಳೆ ಬಿಡೋದಿನ. ಯಾಕಪ್ಪ ನಿಂತಿರಲ್ಲ? ನಿನ್ ಫೇವ್ರೆಟ್ ತಾನೆ ನೂಡಲ್ಸ್? ಫೇವ್ರೆಟ್ ಯಾವ್ದಪ್ಪ? ಎಲ್ಲಿ ಬರ್ತೈತಿ ಜಿರ್ಲೆ? ಹಾ, ಗೋಡೆ ಮೇಲೆ. ಅದಕ್ಕೆ ಇಲ್ಲ ಕೋಲಿ ತಗೊಂಡು ಹೋಯ್ತಾರ ಗೋಡೆಗೆ. ಏನ್ ಮಗುನಪ್ಪ ನೀನು? ವಯಸ್ಸದು. ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ಗೆ ಹೋಗಿದ್ದೆ. ಸೊ ಫಸ್ಟ್ ಡೇ ವಾಕಿಂಗ್ನ ಸ್ಟಾರ್ಟ್ ಮಾಡಿದೆ. ಏನಕ್ಕೆಂದರೆ ತುಂಬ ದಿನದಿಂದ ನಾನು ಏನೂ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇಲ್ಲ. ಈ ನಡುವೆ ಜಿಮ್ಗೂ ಕೂಡ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಏನಾಗಿದೆ, ನಂದು ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಿಂದ ವಾಕಿಂಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಲೈಟಾಗಿ ವಾಕ್ ಮಾಡಿಕೊಂಡು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಕೂಡ ಮಾಡಿಕೊಂಡೆ. ಸೊ ನನಗೆ ಸಂಜೆ ನಾನು ಜಿಮ್ಗೆ ಹೋಗ್ತಾಯಿದ್ದೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಇವರು ಎಕ್ಸಾಮ್ ಎಲ್ಲ ಇರೋದ್ರಿಂದ ಮತ್ತು ನಾನು ಸಂಜೆ ಇವಾಗ ಅನಿ ಕೂಡ ಮನೇಲಿರಲ್ವಲ್ಲ, ಹಾಗಾಗಿ ಅವ್ರನ್ನ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಸೊ ಈ ನಡುವೆ ನಾನು ಜಿಮ್ಗೆ ಹೋಗೋದನ್ನು ಕೂಡ ಸ್ಕಿಪ್ ಮಾಡಿದ್ದೆ. ಹಾಗಾಗಿ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗಿತ್ತು. ನನ್ನ ಬಾಡಿ ಹೇಗೆ ಅಂದರೆ ಏನೋ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ ನಂದು ವೆಯ್ಟ್ ಗೇನ್ ಆಗುತ್ತೆ. ಸೊ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇದ್ದರೆ ಕಂಟ್ರೋಲಲ್ಲಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೊಬೋದು. ಸೊ ಈ ಮನೆ ಕೆಲಸ ಮಾಡಿ ಇದೆಲ್ಲ ಮಾಡಿದರೆ ನಂದು ಆಗಲ್ಲ. ನಾನು ಏಕೆಂದರೆ ನನ್ನ ಬಾಡಿ ಇರೋದೇ ಆ ಥರ. ಸೊ ಏನಾದರೂ ಆ್ಯಕ್ಟಿವಿಟೀಸ್ನ ಎಕ್ಸ್ಪೆಷಲಿ ವೆಯ್ಟ್ ಲಾಸ್ಗೆ ಅಂತಲೂ ನಾನು ಏನಾದರೂ ಮಾಡಿದಾಗ ಮಾತ್ರ ನಂದು ವೆಯ್ಟ್ ಲಾಸ್ ಆಗುತ್ತೆ. ಹಾಗಾಗಿ ಲೈಟಾಗಿ ಏನಾದರೂ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಡೇ ಲೈಟಾಗಿ ವಾಕ್ ಮಾಡಿಕೊಂಡು ಒಂದು ವಾರ್ಮ್ ಅಪ್ ಮಾಡಿಕೊಂಡು ಸೊ ಮನೆಗೆ ಬಂದೆ. ಅದಾದಮೇಲೆ ಬಾಸುಗೆ ಸ್ಕೂಲಿಂದ ಕರ್ಕೊಬಂದ ತಕ್ಷಣವೇ ಅವ್ರ ಹೇರ್ ಕಟ್ ಮಾಡಿಸಿ ಸ್ವಲ್ಪ ಕಣ್ಣತ್ರ ಬರ್ತಾಯಿತ್ತು ಒಂದು ಹೇರು. ಹಾಗಾಗಿ ಅವ್ನು ಹೇರ್ ಕಟ್ ಮಾಡಿಸೋಣ ಅಂತ ಸಲೂನಿಗೆ ಕೂಡ ಕರ್ಕೊಂಡು ಹೋಗಿದ್ದೆ. ಸೊ ಅವ್ನು ಹೇರ್ ಕಟ್ ಮಾಡಿಸ್ಬೇಕಾದ್ರೆ ನನಗೆ ಬೇಜಾರಾಗ್ತಿರುತ್ತೆ. ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಅಂದರೆ ಬಾಸೋದು ತುಂಬ ಚೆನ್ನಾಗಿದೆ ಹೇರು. ಸೊ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿಸೋಣ ಅಂದ್ಬಿಟ್ಟು ಸೊ ಹೇರ್ ಸ್ಟೈಲ್ನ ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ವಿ ಹಾಕ್ಸ್ತಾ ಇದ್ದೆ. ಈ ಸಲ ಬೇರೆ ಥರ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಒಂದಷ್ಟು ವೀಡಿಯೋಸ್ನ ನೋಡಿದ್ದೆ. ಸೊ ಅದರಲ್ಲಿ ಒಂದೆರಡು ಮೂರನ್ನ ಫೈನಲ್ ಮಾಡಿಕೊಂಡು ಅದರ ಎರಡನ್ನೂ ಸೇರಿಸಿ ಒಂದು ಮಾಡಿಸೋಣ ಅಂದ್ಬಿಟ್ಟು ಬಾಸಿಗೆ ನಂಗೆ ತುಂಬ ಇಷ್ಟ ಬಾಯ್ಸ್ಗೆ ಡಿಫ್ರೆಂಟಾಗಿ ಹೇರ್ ಕಟ್ ಮಾಡಿಸೋದು ಅಂತ. ಅದಕ್ಕೆ ಅದನ್ನೆಲ್ಲ ನನ್ನ ಮಗನ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಸ್ಕೂಲಲ್ಲಿ ಇದೆಲ್ಲ ಮಾಡೋ ಹಾಗಿಲ್ಲ. ಬಟ್ ಇವಾಗ ಚಿಕ್ಕವನಲ್ವ ಅಷ್ಟೊಂದು ಇದಾಗಲ್ಲ. ಹಾಗಾಗಿ ಇವಾಗಲೇ ಮಾಡಬೇಕು. ಇನ್ನು ಅವನು ದೊಡ್ಡವನಾದ್ಮೇಲೆ ನಮ್ಮ ಮಾತು ಎಲ್ಲಿ ಕೇಳ್ತಾರೆ. ಸೊ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಮಾಡಿಸ್ಕೊತಾರೆ. ಇವಾಗ ನಮ್ಮ ಇದು ಟರ್ನ್ ಅಂತಲೇ ಹೇಳ್ಬೋದು. ಇವಾಗ ನಾವು ಹೇಗೆ ಬೇಕೋ ಅವ್ರನ್ನ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಾವು ನೋಡ್ಬೋದು. ನನ್ನ ಮಗ ಏನಂದರೆ ಹೇರ್ ಕಟ್ ಮಾಡ್ತಾಯಿದ್ರೆ ನಿದ್ದೆ ಫುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದ. ಸೊ ನೋಡ್ತಾ ಇರ್ಬೋದು ಅವನಿಗೆ ಯಾವ ಥರ ಹೇರ್ ಕಟ್ ಮಾಡಿಸಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಟೈಮ್ ಹೊಸ ವಿಡಿಯೋದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.